ಒಂದು ಬಾರಿ ಯಮರಾಜ ಯಾವುದೋ ಕೆಲಸಕ್ಕೆ ವಿಷ್ಣು ನೋಡ್ಬೇಕು ಅಂತ ವೈಕುಂಠಕ್ಕೆ ಬಂದ. ಅವನಿಗೇನು ಅರ್ಜೆಂಟ್ ಕೆಲಸ ಇರಬೇಕು, ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಆತರ ಕಾಣಿಸ್ತಾ ಇತ್ತು. ವಿಷ್ಣುವಿನ ಅರಮನೆಯನ್ನು ಪ್ರವೇಶ ಮಾಡಬೇಕು ಅಂತ ಹೊರಟಾಗ ನೋಡ್ತಾನೆ, ಆ ವಿಷ್ಣುವಿನ ಅರಮನೆ ಬಲಭಾಗದಲ್ಲಿ ವಿಷ್ಣುವಿನ ವಾಹನವಾದ ಗರುಡ ಕೂತಿದೆ. ಏನು ಗರುಡನ ಶಕ್ತಿ, ಅದು ಏನು ಗಾತ್ರ, ಎಷ್ಟು ಗಂಭೀರವಾಗಿ ಕೂತಿದ್ದಾನೆ. ಆತ ಯಮರಾಜ ನಿನ್ನ ನಮಸ್ಕಾರ ಅಂದ. ಅದಕ್ಕೆ ಪ್ರತಿಯಾಗಿ ಯಮರಾಜನು ನಮಸ್ಕಾರ ಅಂದ. ಅಕಸ್ಮಾತ್ ಯಮರಾಜ ಅರಮನೆ ಎಡಭಾಗಕ್ಕೆ ನೋಡ್ತಾನೆ, ಅಲ್ಲಿ ಕಟ್ಟೆ ಮೇಲೆ ಒಂದ್ ಸಣ್ಣ ಮರ, ಆ ಮರದ ಮೇಲೆ ಒಂದು ಪುಟ್ಟ ಗುಬ್ಬಚ್ಚಿ ಕೂತಿದೆ. ಅದು ನೋಡಿದ ತಕ್ಷಣ ಯಮರಾಜನಿಗೆ ಬಹಳ ಆಶ್ಚರ್ಯ ಆದಂಗಾಯ್ತು. ಅರೆ, ಈ ಗುಬ್ಬಚ್ಚಿ ಇಲ್ಲಿ ಹೇಗೆ ಬಂತು ಅಂದ್ಬಿಟ್ಟು ಆಶ್ಚರ್ಯ ತೋರಿಸೋರಂಗೆ ಹೂ ಬೇರಿಸಿ ಭುಜ ಕುಣಿಸಿ ಒಳಗಡೆ ಹೋದ ವಿಷ್ಣು ನೋಡೋದಕ್ಕೆ. ಈ ಯಮರಾಜ ಹೀಗೆ ನೋಡಿದ್ದನ್ನು ನೋಡಿ ಗುಬ್ಬಚ್ಚಿ ಗಾಬರಿ ಆಗ್ಬಿಡ್ತು. ಯಮ ತನ್ನ ನೋಡಿ ಆಶ್ಚರ್ಯಪಟ್ಟು ಇಲ್ಲಿ ಹೇಗೆ ಬಂತು ಇದು ಅಂತ ಅಂದ ತಕ್ಷಣ ನಾನು ಆಯುಷ್ಯ ಮುಗಿತ್ ಹಾಗಾದ್ರೆ ಅಂತ ಅಳೋಕ್ ಶುರು ಮಾಡ್ತು ಗುಬ್ಬಚ್ಚಿ. ಇದ್ರಳು ನೋಡಿ ಎದುರು ಕೂತಿತ್ತಲ್ಲ ಗರುಡ, ಅದಕ್ಕೆ ಕರುಣೆ ಬಂತು. ಯಾಕೆ ಅಳ್ತೀಯ ಗುಬ್ಬಚ್ಚಿ ಅಂತ ಕೇಳ್ದ. ಗುಬ್ಬಚ್ಚಿ ತನ್ನ ಕಷ್ಟ ಹೇಳ್ಕೊಂಡು ಹತ್ತು, ಆಯ್ತು ನನ್ನ ಆಯುಷ್ಯ ಮುಗಿತು, ಯಮರಾಜ ಹಿಂಗ್ ಹೇಳಿದ್ಮೇಲೆ ನಾನು ಇನ್ನೇನ್ ಬದುಕೋಕ್ ಸಾಧ್ಯ ಇಲ್ಲ ಅಂತು. ಗುಬ್ಬಚ್ಚಿ ಆದ್ರೆ ಏನಾಯ್ತು, ತನ್ನ ಹಾಗೆ ಪಕ್ಷಿ ಅಲ್ವಾ ಅದು, ಅದಕ್ಕೆ ಜಾತಿ ಪ್ರೇಮ ಉಕ್ಕಿ ಬಂತು. ಏ ಗುಬ್ಬಚ್ಚಿ, ಚಿಂತೆ ಮಾಡ್ಬೇಡ, ನಾನ್ ಪಾರ್ ಮಾಡ್ತೀನಿ, ಈ ಯಮರಾಜನ ಕೈಗೆ ಸಿಗದ ಹಾಗೆ ವ್ಯವಸ್ಥೆ ಮಾಡ್ತೀನಿ, ಬಾ ಅಂತ ಹೇಳ್ತು. ನನ್ ಬೆನ್ ಮೇಲೆ ಗಟ್ಟಿಯಾಗಿ ಕೂತ್ಕೊಳ್ತೀಯಾ ಅಂತ ಕೇಳ್ತು. ಗುಬ್ಬಚ್ಚಿ ಹಾ ಕೂತ್ಕೋತೀನಿ ಅಂತ. ಆ ಗರುಡ ನಿನ್ ತಲೆ, ನೀನ್